ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಪರಿಪೂರ್ಣವಾದ ಮಾದರಿಯು ನಮಗಿದೆ. ಈ ದಿನದ ಸತ್ಯವೇದದ ವಾಕ್ಯ: ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ. ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಇಗೋ, ನಿಮ್ಮ ದೇವರು ಮುಯ್ಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ಯೆಶಾಯ 35ನೇ ಅಧ್ಯಾಯ 3 ಮತ್ತು 4ನೇ ವಚನಗಳು. ಸೈತಾನನು ಕೊಳಕು ಬಟ್ಟೆಗಳನ್ನು ಅಪಹಾಸ್ಯ ಮಾಡಲು ಸಾಧ್ಯವಾಗದಂತೆ ಕಲೆ ಅಥವಾ ಸುಕ್ಕುಗಳಿಲ್ಲದ ಕ್ರಿಸ್ತನ ನೀತಿಯ ಬಿಳಿ ನಿಲುವಂಗಿಯನ್ನು ಈಗ ಯಾರು ಧರಿಸುತ್ತಾರೆ? ಆತ್ಮವನ್ನು ಶುದ್ಧವಾಗಿಯೂ ಮತ್ತು ನಿರ್ಮಲವಾಗಿಯೂ ಇಟ್ಟುಕೊಳ್ಳಿರಿ. ಇತರರ ತಪ್ಪುಗಳನ್ನು, ಅದರ ಲೆಕ್ಕಗಳನ್ನು ಸೇರಿಸಿಟ್ಟುಕೊಳ್ಳುವುದಕ್ಕೆ ನಿಮಗೆ ಸಮಯವಿಲ್ಲ. ನಿಮ್ಮ ಸ್ವಂತ ತಪ್ಪುಗಳನ್ನು ಪರಿಗಣಿಸಿರಿ. ನಿಮ್ಮಲ್ಲಿರುವ ತಪ್ಪು ಮಾಡಿದವರ ಕಡೆಗಿನ ನಿಮ್ಮ ದಯೆ, ಸಹಾನುಭೂತಿ ಮತ್ತು ಆಸಕ್ತಿಯಿಂದ ಅವರಿಗೆ ನಾಚಿಕೆಯಾಗುವಂತೆ ಮಾಡಿರಿ. ಇತರರು ಕ್ರಿಸ್ತನ ಸ್ವಂತ ಸೊತ್ತಾಗಿರುವುದರಿಂದ ಇತರರ ಆತ್ಮಗಳಿಗೆ ಕ್ರೈಸ್ತನು ಹೆಚ್ಚು ಸಂವೇದನಾಶೀಲನಾಗಿರುತ್ತಾನೆ. ಅಂತಹವರಿಗೆ ಸಹಾಯ ಮಾಡುವ ಅವಕಾಶಗಳಿಗಾಗಿ ಒಬ್ಬ ಕ್ರೈಸ್ತನು ಯಾವಾಗಲೂ ಎಚ್ಚರಿಕೆಯಿಂದ ಕಾಯುತ್ತಿರುತ್ತಾನೆ. ಅಸೂಯೆ, ದುಷ್ಟತನದಿಂದ ಶಂಕಿಸುವುದು, ಚಾಡಿ ಹೇಳುವುದು, ಇತರರ ತಪ್ಪು ಕಂಡುಹಿಡಿಯುವುದು ಇವುಗಳು ಕ್ರಿಸ್ತನ ಶಿಷ್ಯರಲ್ಲಿ, ಹಿಂಬಾಲಕರಲ್ಲಿ ಇರಬಾರದು. ಇವುಗಳು ಈಗಿನ ಸಭೆಯ ಬಲಹೀನತೆಗೆ ಕಾರಣವಾಗುತ್ತದೆ. ಕ್ರಿಸ್ತನ ಜೀವನವೆಂಬ ಪರಿಪೂರ್ಣ ಮಾದರಿಯು ನಮ್ಮ ಮುಂದೆ ಇದೆ. ಆತನು ಮಾಡಿದಂತೆ ಮಾಡುವ, ಆತನು ಜೀವಿಸಿದಂತೆ ಜೀವಿಸುವ ಉತ್ಸುಕವಾದ ಬಯಕೆ ನಮ್ಮಲ್ಲಿರಬೇಕು. ಇತರರು ನಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ಅವರು ದೇವರನ್ನು ಮಹಿಮೆಪಡಿಸುವಂತಿರಬೇಕು. ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶದ ಕೆಲಸವನ್ನು ಹೇಗೆ ಮಾಡಬೇಕೆಂದು ಕ್ರಿಸ್ತನು ನಮಗೆ ಹೇಳಿಕೊಟ್ಟಂತೆ ನಾವು ಮಾಡುವ ಮೂಲಕ ನಾವು ಇತರರನ್ನು ಆಶೀರ್ವದಿಸಲು ಪ್ರಯತ್ನಿಸುವಾಗ ದೇವರ ಆಶೀರ್ವಾದವು ನಮ್ಮ ಮೇಲೆ ಇರುತ್ತದೆ. ಬಂಡಾಯವೆದ್ದ ಜನಾಂಗಕ್ಕಾಗಿ, ಅಂದರೆ ಅವರು ಕ್ರಿಸ್ತನನ್ನು ನಂಬುವವರಾದರೆ, ನಂಬುವ ಒಬ್ಬನಾದರೂ ನಾಶವಾಗಬಾರದೆಂದು ಎಲ್ಲರೂ ನಿತ್ಯ ಜೀವನವನ್ನು ಪಡೆಯಬೇಕು ಎಂದು ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ನೇಮಿಸಿರುವ, ಗುರುತು ಹಾಕಿಕೊಟ್ಟಿರುವ ಕೆಲಸವನ್ನು ಅವನು ಹೇಳಿದಂತೆಯೇ ನಾವು ಏಕೆ ಮಾಡಬಾರದು? ದೇವರು ಒಬ್ಬನಿಗೆ ಕೊಟ್ಟಿರುವ ಬಲಗಳನ್ನು ಅವನು ಬಳಸಿಕೊಂಡು ಇತರರ ಭರವಸೆಯನ್ನು ಕೊಂದು ಅವರ ಆತ್ಮಗಳನ್ನು ನಿರುತ್ಸಾಹಕ್ಕೆ ತಳ್ಳಿ ಅವರ ಕೆಲಸಗಳನ್ನು ಕೆಡವಿ ಶತ್ರುವನ್ನು ಅವನು ಏಕೆ ಮೆಚ್ಚಿಸಬೇಕು? ಬಲವಾದ, ಕೃಪೆ ತುಂಬಿದ, ಆಧಾರವಾಗುವ, ಅಂದರೆ ಕ್ರಿಸ್ತನಂತೆ ಪ್ರೀತಿಸುವ, ಜನರು ಬಿಟ್ಟು ಹೋಗದಂತೆ ಅವರನ್ನು ಕಾಳಜಿ ವಹಿಸುವ ಕೈಕೋಲಿನ ಅಗತ್ಯತೆಯು ಪ್ರತಿ ಸಭೆಯ ಅನೇಕ ಯುವಕ ಯುವತಿಯರಿಗೆ ಇದೆ. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಡುವುದು ಕೊನೆಗೊಳ್ಳಬೇಕು. ಕರುಣೆಯಿಲ್ಲದ ದ್ವೇಷ ಭಾಷಣಗಳು ಲಾಭದಾಯಕವಲ್ಲದ ವಿಷಯವೆಂದು ಬಿಟ್ಟು ಹೋಗಲಿ. ಯಾವ ಒಳ್ಳೆಯದಕ್ಕೂ ಉಪಯೋಗಕ್ಕೆ ಬರದಂತಹ ಮಾತುಗಳನ್ನು ಆಡುವುದನ್ನು ನಿಲ್ಲಿಸಿಬಿಡಲಿ. ತಪ್ಪು ಮಾಡಿದವರ ಬಳಿಗೆ ಹೋಗಿರಿ, ಅವರನ್ನು ಹಿಡಿದು ಕ್ರಿಸ್ತನ ಬಳಿಗೆ ಸೆಳೆಯಿರಿ. ಅವರು ರಕ್ಷಕನ ಸ್ವತ್ತಾಗಿರುವುದರಿಂದ ಸೈತಾನನು ಅವರನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಸೈತಾನನಿಗೆ ಹೇಳಿರಿ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಎಂದು ಕ್ರಿಸ್ತನು ಪ್ರಕಟಿಸಿದನು. ಅಪಾಯದಲ್ಲಿರುವ ಆತ್ಮಗಳನ್ನು ಕಾಯಲು, ರಕ್ಷಿಸಲು, ಕಳೆದು ಹೋದವರನ್ನು ಉಳಿಸಲು, ದಾರಿ ತಪ್ಪಿದವರನ್ನು ಮತ್ತೆ ಮಂದೆಗೆ ಸೇರಿಸಲು ದೇವದೂತರನ್ನು ಪರಲೋಕದ ಅಂಗಳಗಳಿಂದ ಕಳುಹಿಸಲಾಗಿದೆ. ಹಾಗಾದರೆ ಕಳೆದು ಹೋದವರು ಮತ್ತು ದಾರಿ ತಪ್ಪಿದವರೊಂದಿಗೆ ಕರುಣೆಯ ಹೃದಯದಿಂದ ಮಾತನಾಡುವಂತಹ ಯಾವ ಮಾತುಗಳು ನಿಮ್ಮಲ್ಲಿಲ್ಲವೇ? ಅವರು ನಾಶವಾಗಲೆಂದು ಅವರನ್ನು ನೀವು ಬಿಟ್ಟು ಬಿಡುತ್ತೀರೋ? ಇಲ್ಲವೇ ಅವರಿಗೆ ಸಹಾಯ ಹಸ್ತ ಚಾಚುತ್ತೀರೋ?
ನಿಮ್ಮ ಸುತ್ತಲೂ ನಾಶವಾಗುವ ಅಪಾಯದಲ್ಲಿರುವ ಆತ್ಮಗಳಿವೆ. ನೀವು ಅವರಿಗಾಗಿ ಕೆಲಸ ಮಾಡುವುದಿಲ್ಲವೇ ಮತ್ತು ಅವರಿಗಾಗಿ ಪ್ರಾರ್ಥಿಸುವುದಿಲ್ಲವೇ? ಪ್ರೀತಿಯ ಬಂಧಗಳಿಂದ ನೀವು ಅವರನ್ನು ರಕ್ಷಕನ ಬಳಿಗೆ ಸೆಳೆಯುವುದಿಲ್ಲವೇ? ನಿಮ್ಮ ನಿಂದೆಯ ಮಾತುಗಳನ್ನು ನಿಲ್ಲಿಸಿ ಮತ್ತು ನಂಬಿಕೆ ಧೈರ್ಯವನ್ನು ತುಂಬುವ ಮಾತುಗಳಿಂದ ಅವರನ್ನು ಉತ್ತೇಜಿಸಿರಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.